ಫೋನ್ ಪೇ, ಜಿಪೇ, ಪೇಟಿಎಂ ಬಳಕೆದಾರರಿಗೆ ಎಚ್ಚರಿಕೆ. ಆಗಸ್ಟ್ 1ರಿಂದ ಹೊಸ ಯುಪಿಐ ನಿಯಮಗಳು, ದೈನಂದಿನ ಮಿತಿಗಳು, ಖಾತೆ ನಿಷ್ಕ್ರಿಯಗೊಳಿಸುವಿಕೆ ಮತ್ತು ಇನ್ನಷ್ಟು. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ಆಗಸ್ಟ್ 1ರಿಂದ ಪ್ರಮುಖ ನಿಯಮಗಳ ನವೀಕರಣವನ್ನು ಪಡೆಯುತ್ತಿದೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ಪಿಸಿಐ ಯುಪಿಐ ಸಿಸ್ಟಮ್ ಅನ್ನು ಸುಧಾರಿಸಲು ಮತ್ತು ಹೆಚ್ಚಿನ ಪಾವತಿ ದಟ್ಟಣೆಯಿಂದ ಉಂಟಾಗುವ ದಟ್ಟಣೆಯನ್ನು ನಿರ್ವಹಿಸಲು ಅನೇಕ ಹೊಸ ಯುಪಿಐ ನಿಯಮ ಬದಲಾವಣೆಗಳನ್ನು ಪರಿಚಯಿಸಿದೆ. ಇದರಿಂದ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಮತ್ತು ಇತರ ಪ್ಲಾಟ್ಫಾರ್ಮ್ಗಳಲ್ಲಿ ಯುಪಿಐ ಅಪ್ಲಿಕೇಶನ್ ಬಳಕೆ ಸರಳ ಮತ್ತು ಸುಲಭವಾಗಲಿದೆ. 1. ಬ್ಯಾಲೆನ್ಸ್ ಚೆಕ್ ಮಿತಿಗಳು. ಆಗಸ್ಟ್ 1ರಿಂದ ಬಳಕೆದಾರರು ತಮ್ಮ ಬ್ಯಾಂಕ್ ಖಾತೆಯ ಬ್ಯಾಲೆನ್ಸ್ ಅನ್ನು ಪ್ರತಿ ಯುಪಿಐ ಅಪ್ಲಿಕೇಶನ್ಗೆ ದಿನಕ್ಕೆ 50 ಬಾರಿ ಮಾತ್ರ ಪರಿಶೀಲಿಸಬಹುದು. ನೀವು ಫೋನ್ಪೇ ಮತ್ತು ಜಿಪೇನಂತಹ ಅನೇಕ ಅಪ್ಲಿಕೇಶನ್ಗಳನ್ನು ಬಳಸಿದರೆ ಈ ಮಿತಿಯು ಪ್ರತಿ ಅಪ್ಲಿಕೇಶನ್ಗೆ ಪ್ರತ್ಯೇಕವಾಗಿ ಅನ್ವಯಿಸುತ್ತದೆ. ಪೀಕ್ ಅವರ್ಗಳಲ್ಲಿ ಪುನರಾವರ್ತಿತ ಬ್ಯಾಲೆನ್ಸ್ ವಿಚಾರಣೆಗಳಿಂದ ಉಂಟಾಗುವ ಬ್ಯಾಕೆಂಡ್ ಲೋಡ್ ಅನ್ನು ಕಡಿಮೆ ಮಾಡುವುದು ಈ ಬದಲಾವಣೆಯ ಉದ್ದೇಶವಾಗಿದೆ. ಆಗಾಗ್ಗೆ ಬಳಕೆದಾರರು ಮತ್ತು ವ್ಯವಹಾರಗಳು ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳಬೇಕಾಗುತ್ತದೆ. 2. ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗಳನ್ನು ವೀಕ್ಷಿಸುವ ಮಿತಿ. ನಿಮ್ಮ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗಳನ್ನು ನೀವು ಈಗ ಪ್ರತಿ ಯುಪಿಐ ಅಪ್ಲಿಕೇಶನ್ಗೆ ದಿನಕ್ಕೆ 25 ಬಾರಿ ಮಾತ್ರ ವೀಕ್ಷಿಸಬಹುದು. ಇದು ಲಿಂಕ್ ಮಾಡಲಾದ ಖಾತೆಗಳ ಪಟ್ಟಿಯನ್ನು ಪರಿಶೀಲಿಸುವುದು ಅಥವಾ ಅವುಗಳ ನಡುವೆ ಪದೇ ಪದೇ ಬದಲಾಯಿಸುವುದನ್ನು ಒಳಗೊಂಡಿರುತ್ತದೆ. ಈ ಕ್ರಮವು ಆಗಾಗ್ಗೆ ಪ್ರಶ್ನೆಗಳಿಂದ ಯುಪಿಐ ಸಿಸ್ಟಮ್ ಮೇಲಿನ ಒತ್ತಡವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಎಂದು ಎನ್ಪಿಸಿಐ ಹೇಳಿದೆ. 3. ಆಟೋಪೇ ವಹಿವಾಟುಗಳ ಸಮಯದ ಸ್ಲಾಟ್ಗಳು. ಯುಪಿಐ ಅಪ್ಡೇಟ್ 2025ರಲ್ಲಿನ ದೊಡ್ಡ ಬದಲಾವಣೆಗಳಲ್ಲಿ ಒಂದೆಂದರೆ ಒಟಿಟಿ ಚಂದಾದಾರಿಕೆಗಳು, ಯುಟಿಲಿಟಿ ಬಿಲ್ಗಳು ಅಥವಾ ಇಎಂಐಗಳಂತಹ ಆಟೋಪೇ ಅಥವಾ ಮರುಕಳಿಸುವ ವಹಿವಾಟುಗಳನ್ನು ಈಗ ಆಫ್ ಪೀಕ್ ಸಮಯದ ಸ್ಲಾಟ್ಗಳಲ್ಲಿ ಮಾತ್ರ ಪ್ರಕ್ರಿಯೆಗೊಳಿಸಲಾಗುತ್ತದೆ. ಯುಪಿಐ ಆಟೋಪೇಗಾಗಿ ನಿಗದಿಪಡಿಸಲಾದ ಸಮಯದ ಸ್ಲಾಟ್ಗಳು ಬೆಳಗ್ಗೆ 10 ಗಂಟೆಯ ಮೊದಲು ಮತ್ತು ಮಧ್ಯಾಹ್ನ 1ರಿಂದ ಸಂಜೆ 5ರ ನಡುವೆ, ಹಾಗೆಯೇ ರಾತ್ರಿ 9:30ರ ನಂತರವೂ ಈ ವಹಿವಾಟುಗಳು ನಡೆಯುತ್ತವೆ. 4. ವಹಿವಾಟು ಸ್ಥಿತಿ ಪರಿಶೀಲನೆಗಳ ಮಿತಿಗಳು. ಒಂದು ಪಾವತಿ ಸ್ಥಗಿತಗೊಂಡರೆ ಅಥವಾ ಬಾಕಿ ಉಳಿದಿದ್ದರೆ ನೀವು ಈಗ ಅದರ ಸ್ಥಿತಿಯನ್ನು ಪ್ರತಿ ವಹಿವಾಟಿಗೆ 3 ಬಾರಿ ಮಾತ್ರ ಪರಿಶೀಲಿಸಬಹುದು ಮತ್ತು ಪ್ರತಿ ಪರಿಶೀಲನೆಯು ಕನಿಷ್ಠ 90 ಸೆಕೆಂಡ್ ಅಂತರವನ್ನು ಹೊಂದಿರಬೇಕು. ಇದು ಬಳಕೆದಾರರು ವಹಿವಾಟಿನ ಸ್ಥಿತಿಯನ್ನು ವೇಗವಾಗಿ ರಿಫ್ರೆಶ್ ಮಾಡುವುದರಿಂದ ಸಿಸ್ಟಮ್ ಓವರ್ಲೋಡ್ ಆಗುವುದನ್ನು ತಡೆಯುತ್ತದೆ. ಇದು ಎಲ್ಲ ಯುಪಿಐ ಬಳಕೆದಾರರಿಗೆ ನೈಜ ಸಮಯದ ಪ್ರತಿಕ್ರಿಯೆಯನ್ನು ಹೆಚ್ಚಿಸುತ್ತದೆ. 5. ವಹಿವಾಟು ಮಿತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಯುಪಿಐನಲ್ಲಿ ಗರಿಷ್ಠ ವಹಿವಾಟು ಮಿತಿಯು ಪ್ರತಿ ವಹಿವಾಟಿಗೆ 1 ಲಕ್ಷ ರೂಪಾಯಿಗಳಾಗಿರುತ್ತದೆ ಹಿಂದಿನ ಮಾರ್ಗಸೂಚಿಗಳ ಪ್ರಕಾರ. ಆದಾಗ್ಯೂ ಆರೋಗ್ಯ ಮತ್ತು ಶಿಕ್ಷಣದಂತಹ ಕ್ಷೇತ್ರಗಳಿಗೆ ಮಿತಿಯು ಪ್ರತಿ ವಹಿವಾಟಿಗೆ 5 ಲಕ್ಷ ರೂಪಾಯಿಗಳಾಗಿ ಮುಂದುವರಿಯುತ್ತದೆ. 6. ಮೊಬೈಲ್ ಸಂಖ್ಯೆಯ ನಿಷ್ಕ್ರಿಯತೆಯು ಯುಪಿಐ ನಿಷ್ಕ್ರಿಯತೆಗೆ ಕಾರಣವಾಗಬಹುದು. ಮತ್ತೊಂದು ಪ್ರಮುಖ ಅಪ್ಡೇಟ್ ಎಂದರೆ ಯುಪಿಐಗೆ ಲಿಂಕ್ ಮಾಡಲಾದ ನಿಮ್ಮ ಮೊಬೈಲ್ ಸಂಖ್ಯೆಯು ಸತತ 90 ದಿನಗಳವರೆಗೆ ನಿಷ್ಕ್ರಿಯವಾಗಿದ್ದರೆ ಸುರಕ್ಷತೆ ಮತ್ತು ಭದ್ರತಾ ಉದ್ದೇಶಗಳಿಗಾಗಿ ನಿಮ್ಮ ಯುಪಿಐ ಖಾತೆಯು ಸ್ವಯಂಚಾಲಿತವಾಗಿ ನಿಷ್ಕ್ರಿಯಗೊಳ್ಳುತ್ತದೆ.